ಎಲ್ಲರಿಗೂ ನಮಸ್ಕಾರ. ಸಕಡಾಂಕೈ ನಮಸ್ಕಾರ. ರಥೋತ್ಸವದ 2ನೇ ದಿನದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬನ್ನಿ 2ನೇ ದಿನದ ರಥೋತ್ಸವದಲ್ಲಿ ಏನೇನೆಲ್ಲ ಆಯಿತು ಅಂತೇಳಿ ಹೇಳಿ ತಿಳ್ಕೊಳ್ಳೋಣ. ಪ್ರತಿನಿತ್ಯ ದೇವರು ಗರ್ಭಗುಡಿಯಿಂದ ಬಂದು ಯಜ್ಞ ಮಂಟಪಕ್ಕೆ ಕೂತ್ಕೊಳ್ತಾರೆ. ಅಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ವಿಷ್ಣು ಸಹಸ್ರನಾಮ, ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ, ದೇವರ ನಾಮವನ್ನೆಲ್ಲ ಭಕ್ತಾದಿಗಳು ಬೆಳಗ್ಗಿನಿಂದ ಸಂಜೆಯ ತನಕ ಮಾಡ್ತಾ ಇರ್ತಾರೆ. ಅದರ ನಂತರ ವಿಜೃಂಭಣೆಯ ಸುತ್ತುಬಲಿ ಆದಮೇಲೆ ಪ್ರಥಮ ಪಂಕ್ತಿಯ ಸಮಾರಾಧನೆ ಆರಂಭವಾಗ್ತದೆ. ಇವತ್ತಿನ ದಿನ ನಾನಂತೂ ಫುಲ್ ಬ್ಯುಸಿ ಇದ್ದೆ. ಬೆಳಗ್ಗೆ ನಮ್ಮ ದೇವರ ದರ್ಶನವನ್ನು ಮಾಡಿಕೊಂಡು ವೆಂಕಟರಮಣ ಲಾಯ್ಲಾ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಒಂದು 50th ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಅದಕ್ಕಾಗಿ ನನಗೆ ನಿರೂಪಣೆಗೆ ಕೂಡ ಕರೆದಿದ್ರು. ಸೊ ಇಂದಿನ ದಿನ 2 ವೆಂಕಟರಮಣ ದೇವರನ್ನು ನೋಡುವಂತಹ ಭಾಗ್ಯ ನನ್ನದಾಗಿತ್ತು. ನಾಳೆ ಕಟ್ಟೆಪೂಜೆ, ನಾಡಿದ್ದು ಮೃಗಬೇಟೆ, ಅದರ ನಂತರ ರಥೋತ್ಸವ ಮತ್ತೆ ಅವಭೃತ ಅಂತೇಳಿ ಹೇಳಿ 4 ದಿನದ ಒಂದು ಸಂಭ್ರಮ ಇನ್ನೂ ನಡೀಲಿಕ್ಕಿದೆ. ಊರ ಪರವೂರ ಭಕ್ತಾದಿಗಳೆಲ್ಲ ಒಂದು ಕಾರ್ಕಳಕ್ಕೆ ಇದಾಗಲೇ ಸೇರಿ ಆಗಿದೆ. ಸೊ ಈ ಎಲ್ಲದರ ನಡುವೆ ನನ್ನ ಒಂದು ಹವ್ಯಾಸವಾಗಿರುವಂತಹ ಬರ್ಡೇ ಆ್ಯಂಕರಿಂಗನ್ನು ಮಾಡಲಿಕ್ಕೆ ನಾನು ಬೆಳ್ತಂಗಡಿಗೆ ಬಂದಿದ್ದೇನೆ. ಅದ್ವಿತಾ ಅನ್ನುವಂತಹ ಒಂದು ಸುಂದರ ಪುಟ್ಟ ಮಗುವಿನ ಇವತ್ತು ಬರ್ಡೇ. ತುಂಬ ಚೆನ್ನಾಗಿ ಒಂದು ಹಾಲನ್ನು ಡೆಕೋರೇಟ್ ಮಾಡಿದ್ರು. ಅದ್ಭುತವಾದಂತಹ ಭೋಜನ ಇತ್ತು, ಸುಂದರವಾದಂತಹ ಸಭಾಂಗಣವಿತ್ತು, ನಗುಮೊಗದ ಜನರಿದ್ದರು. ನನಗೂ ಕೂಡ ಇವತ್ತೊಂದು ಇಲ್ಲಿ ಹೋಸ್ಟ್ ಮಾಡಲಿಕ್ಕೆ ತುಂಬ ಖುಷಿಯಾಯಿತು, ಸಹೃದಯಿ ಜನರು. ಸೊ ಇಂತಹ ಒಂದು ಅವಕಾಶವನ್ನು ಕೊಟ್ಟಂತಹ ಭುವನ, ಅದೇ ರೀತಿ ಅದ್ವಿತಾಳ ತಂದೆ ತಾಯಿಗೆ ನಾನು ಧನ್ಯವಾದಗಳನ್ನು ಇಂದಿನ ಒಂದು ಸಂದರ್ಭದಲ್ಲಿ ಸಲ್ಲಿಸಿದೆ. ಬೆಳ್ತಂಗಡಿ ಅಂತೇಳಿ ಹೇಳಿದರೆ ನನಗೆ ತುಂಬ ಸ್ಪೆಷಲ್ ಆದದ್ದು. ಯಾಕಂತೇಳಿ ಹೇಳಿದರೆ ಇದು ನೋಡಿ ನಾನು ಕಲಿತಂತಹ ಶಾಲೆ. ಸುಂದರ ನೆನಪುಗಳನ್ನು ಕಸಿನ್ಸ್ ಜೊತೆ ಮೆಲುಕು ಹಾಕ್ತಾ ಬಂದೆ. ಸೊ ಇವತ್ತಿನ ಸಂಜೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನಮ್ಮ ವನ್ಯ ಅವಳ ಮುದ್ದು ಬೆಕ್ಕನ್ನು ಪ್ರೀತಿ ಮಾಡುವಂತಹ ಪರಿ. ಇದರ ನಂತರ ನಾವೆಲ್ಲರೂ ಸೇರಿಕೊಂಡು ಸಮಾರಾಧನೆಗೆ ಹೋದ್ವಿ. ಇವತ್ತು ಕಡಲೆಗಸಿ, ಉಪ್ಪಿನಕಾಯಿ, ಗಜಬಜೆ, ಸಾರು, ದಾಳಿ ತೋವೆ ಹಾಗೂ ಪಾಯಸ ಅಂತೇಳಿ ಹೇಳಿ ತುಂಬ ಬಗೆ ಇತ್ತು. ಆದರೆ ಸುಸ್ತಾಯ್ತು. ಯಾಕಂತೇಳಿ ಹೇಳಿದ್ರೆ ಎಂಥ ಸೆಕೆ ಅಂತೇಳಿ ಹೇಳಿದ್ರೆ ಇವತ್ತು. ಸೊ ರಾಗಸ್ವರ ಅಂತ ಒಂದು ಸ್ವಲ್ಪ ಗಾಳಿ ಹಾಕ ಅಂತೇಳಿ ಹೇಳಿದೆ. ಮತ್ತೆ ಸೋಡಾ ಶರ್ಬತ್ತು, ಐಸ್ ಕ್ರೀಮು, ಜ್ಯೂಸ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಕುಡಿತಾ ಇಂದಿನ ದಿನ ಬ್ಯುಸಿಯಾಗಿ ಅಷ್ಟೇ ಖುಷಿಯಾಗಿ ನಡೀತು. ಅದರ ನಂತರ ಮಕ್ಕಳೆಲ್ಲರೂ ಕೂಡ ಭಾಂಡಿಗೆ ಹೊರಟರು. ಭಾಂಡಿ ಪ್ರತಿನಿತ್ಯ ಉಂಟು. ಸೊ ಇವತ್ತು 2ನೇ ದಿನದ ಭಾಂಡಿ. ನಾಳಿನ ವಿಡಿಯೋಸಲ್ಲಿ ಸಾಕಷ್ಟು ವಿಷಯಗಳುಂಟು. ಸುಮಾರೊಂದು ಅರ್ಧ ಗಂಟೆ ವಿಡಿಯೋ ಆಗ್ತದೆ ಅಂತೇಳಿ ಹೇಳಿ, ಕಟ್ಟೆಪೂಜೆ, ದೇವರ ದರ್ಶನ, ತಿಂಡಿ, ತೀರ್ಥ ಅಂತೇಳಿ ಹೇಳಿ. ಸೊ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತೇಳಿ ಹೇಳ್ತಾ ಇವತ್ತಿನ ವ್ಲಾಗಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಸೊ ಮನೆಗೆ ಬಂದ ಹಾಗೆ ನಮ್ಮ ರಾಗಸ್ವರ ಚಂದದ ಒಂದು ಡ್ಯಾನ್ಸನ್ನು ಮಾಡಿದ್ರು. ಅವರ ಸ್ಕೂಲ್ ಡೇಗೆ ಮಾಡಿದಂತಹ ಡ್ಯಾನ್ಸ್ ಅಂತೆ. ಈಗಿನ ಕಾಲದ ಮಕ್ಕಳೇ ಹೀಗೆ ಡ್ಯಾನ್ಸ್ ಆಗಲಿ, ಡ್ರಾಯಿಂಗ್ ಆಗಲಿ, ಸಿಂಗಿಂಗ್ ಆಗಲಿ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ. ಮಕ್ಕಳೇ ಒಂದು ಡ್ಯಾನ್ಸನ್ನು ಮಾಡ್ತೀರಾ ಅಂತೇಳಿ ಹೇಳಿದಾಕ್ಷಣ ಮಾಡಿದ್ರಂತೂ ನಮಗೆ ಭಾರಿ ಆನಂದ. ಮಕ್ಕಳ ಇಂಥ ಪ್ರತಿಭೆಯನ್ನು ನೋಡುವಾಗ ನಿಜವಾಗಿಯೂ ತುಂಬ ಖುಷಿ ಆಗ್ತದೆ. ನನ್ನ ಮಗನ ನೆನಪು ಕೂಡ ಆಗ್ತಾ ಇತ್ತು. ಅವನು ಕೂಡ ಯಾವ ರೀತಿ ಚಿಕ್ಕವನಿರುವಾಗ ಇದೇ ರೀತಿ ಡ್ಯಾನ್ಸನ್ನೆಲ್ಲ ಮಾಡ್ತಾ ಇದ್ದ ಅಂತೇಳಿ ಹೇಳಿ. ಬಟ್ ಟ್ವಿನ್ಸ್ ಮಕ್ಕಳನ್ನು ನೋಡುವಂಥದ್ದು ಒಂದು ಖುಷಿಯೇ ಬೇರೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ, ಶುಭವಾಗಲಿ, ಧನ್ಯವಾದಗಳು.